ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಈ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗೆ 100 ವರ್ಷದ ಸಂಭ್ರಮ. ಈ 100 ವರ್ಷದ ಸಂಭ್ರಮವನ್ನ ಮತ್ತಷ್ಟು ಹಿಮ್ಮಡಿಗೊಳಿಸಬೇಕು ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಕೊಟ್ಟಿದ್ದು ಮಾತ್ರ ಬಂಪರ್ ಗಿಫ್ಟ್. ಯಾವುದು ಅಂತೀರಾ? ಈ ನ್ಯೂಸ್ ನೋಡಿ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗೆ 100 ವರ್ಷ ತುಂಬಿದ ಸಂಭ್ರಮ ನೋಡಿದರೆ ಅತ್ಯಂತ ಹೆಚ್ಚು ಖುಷಿ ನೀಡುತ್ತಿದೆ. ಹಾಗಾಗಿ ಮುಂದಿನ ವರ್ಷವೇ ಕೆಪಿಎಸ್ ಶಾಲೆಯನ್ನಾಗಿ ಮಾಡುತ್ತೇವೆ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದರು. ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 8.5 ಕೋಟಿ ಅನುದಾನವನ್ನ ಸರ್ಕಾರ ನೀಡುತ್ತಿದ್ದು, ಆ ಹಣದಲ್ಲಿ 19 ಕೊಠಡಿಗಳು ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರು, ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೆ ಸರ್ಕಾರ ಬದ್ಧವಾಗಿದೆ. ಎಲ್ಕೆಜಿಯಿಂದ ಆರಂಭವಾಗಿ ದ್ವಿತೀಯ ಪಿಯುಸಿವರೆಗೆ ಒಂದೇ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕಾಗಿ ಕೆಪಿಎಸ್ ಶಾಲೆಯನ್ನ ತ್ಯಾಗಟೂರು ಗ್ರಾಮಕ್ಕೆ ನೀಡುತ್ತಿದ್ದು, 100 ವರ್ಷದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ತಿಳಿಸಿದರು. ನೀಟು, ಸಿಐಟಿ ಯಾವ್ಯಾವ ಎಕ್ಸಾಮ್ ಬರೆದು ಅವ್ರು ಪಾಸ್ ಆಗಬೇಕು. ಕೆಎಸ್ ಬರೆದು ಪಾಸ್ ಆಗ್ಬಿಡ್ತಾರೆ, ಎಎಸ್ ಬರೆದು ಪಾಸ್ ಆಗ್ಬಿಡ್ತಾರೆ. ಆದ್ರೆ ಶಿಕ್ಷಕರಾಗಿ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ನುರಿತ ಶಿಕ್ಷಕರನ್ನ ನಾವು ಸರ್ಕಾರದಿಂದ ಆಯ್ಕೆ ಮಾಡ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ನೀವು ಕಾನ್ವೆಂಟ್ ಕಳಿಸ್ತೀರಾ, ನಿಮ್ಮ ಮಕ್ಳು ನೋಡಕ್ ಚೆನ್ನಾಗಿ ಇರ್ತಾವ ಅಷ್ಟೇ. ಒಳ್ಳೆ ಬಟ್ಟೆ ಹಾಕ್ತೀರಾ, ನಿಮ್ದೇ ಕಾಸು. ಒಳ್ಳೆ ಶೂ ಹಾಕ್ತೀರಾ, ನಿಮ್ದೇ ಕಾಸು. ಅದ್ರ ಜೊತೆಗೆ ಬ್ಯಾಗ್ ಒಂದು ತಗೊಳ ಹಾಕ್ತೀರಾ, ಯಾವ್ದಕ್ಕೆ ಹೆಗಲ್ದ ಒಂದು ಬ್ಯಾಗ ಕತ್ತೆ ಒತ್ಕೊಂಡು ಹೋದಾಗ ಅದು ಒತ್ಕೊಂಡು ಹೋಗ್ಬೇಕು, ಅದು ನಿಮ್ದೇ ಕಾಸು. ಆದ್ರೆ ಅಲ್ಲಿ ಯಾರು ಈ ಒಂದು ದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆ ಅತಿ ಹೆಚ್ಚು ಮೇಲೆಗೆ ಬಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆ ಒಂದು ಕಾರಣಕ್ಕೆ ನೀವು ಹೆಚ್ಚು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇವತ್ತು ನಿಮ್ಮ ಶಾಲೆ ಪ್ರಾರಂಭವಾಗಿ 100 ವರ್ಷಗಳನ್ನ ಕಳೆದಿದೆ. ಆ 100 ವರ್ಷಗಳಿಗೆ ನಮ್ಮ ಸರ್ಕಾರದಿಂದ ನಾವು ನಿಮ್ಮೂರಿಗೆ ಒಂದು ಕೊಡುಗೆ ಕೊಡ್ತೀವಿ. ನಿಮ್ಮ ಸ್ಕೂಲ್ಗೆ ಏನು ಅಂತಂದ್ರೆ, ನಾವು ನಿಮ್ಮಲ್ಲಿ ಈ ಬಾರಿ ಕೆಪಿಎಸ್ಸಿ ಶಾಲೆಯನ್ನ ಪ್ರಾರಂಭ ಮಾಡ್ತೀವಿ. ನಾನು ಎಜುಕೇಶನ್ ಮಿನಿಸ್ಟರ್ ಅಂತ ಸಂದರ್ಭದಲ್ಲಿ 3 ಕೆಪಿಎಸ್ಸಿ ಶಾಲೆ ಮಾಡಿದ್ದೆ. ಅದು ಕಡಬಾದಲ್ಲಿ ಒಂದು ಮಾಡಿದ್ದೆ. ಕಡಬಾದಲ್ಲಿ ಇವತ್ತು ಎಷ್ಟು ಮಕ್ಕಳು ಓದ್ತಾ ಇದ್ದಾವೆ ಗೊತ್ತಾ? 780 ಮಕ್ಕಳಲ್ಲಿ 780 ಮಕ್ಕಳು ಕಡಬಾದಲ್ಲಿ ಇವತ್ತು ಕೆಪಿಎಸ್ಸಿ ಶಾಲೆ ಮಾಡಿದ್ದೀವಿ. 780 ಮಕ್ಕಳು ಓದ್ತವೆ. ಮುಂದಿನ ವರ್ಷ ನಿಮ್ಮದೂ ಕೂಡ ನಾವು ಕೆಪಿಎಸ್ಸಿ ಶಾಲೆ ಮಾಡ್ತೀವಿ. ಆ ಶಾಲೆಗೆ ನಾವು 8.5 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ನಿಮ್ಮಲ್ಲಿ ಇರ್ತಕ್ಕಂಥ ಹಳೆಯ ಕಟ್ಟಡಗಳೆಲ್ಲವನ್ನು ನಾವು ಡೆಮಾಲಿಷ್ ಮಾಡ್ತೀವಿ. 19 ಹೊಸ ಕಟ್ಟಡಗಳನ್ನ ನಿಮ್ಗೆ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಮತ್ತೆ ಚೇರು ಟೇಬಲ್ಸ್ 80 ಚೇರು ಟೇಬಲ್ಸ್ ಕೊಡ್ತೀವಿ. ಡಿಸ್ಕ್ 450 ಡಿಸ್ಕ್ಗಳನ್ನ ಕೊಡಿಸ್ತೀವಿ. ಫಿಸಿಕ್ಸ್ ಲ್ಯಾಬು, ಕೆಮಿಸ್ಟ್ರಿ ಲ್ಯಾಬು, ಬಯಾಲಜಿ ಲ್ಯಾಬು, ಇಂಗ್ಲಿಷ್ ಲ್ಯಾಬು, ಎಲ್ಲ ಲ್ಯಾಬ್ ಪ್ರೈವೇಟ್ ಆಗಿ ದೊಡ್ಡ 3 ಈ ಲ್ಯಾಬ್ಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಶಾಲೆಗೆ ನಾವು ಮಾಡ್ಕೊಡ್ತೀವಿ. ಅದ್ರ ಜೊತೆಲಿ ಫರ್ನಿಚರ್ಸ್, ಏನೇನು ಶಾಲೆಗೆ ಮತ್ತೆ ಉಪಾಧ್ಯಾಯರಿಗೆ ಏನೇನು ಫರ್ನಿಚರ್ಸ್ ಬೇಕೋ ಅಷ್ಟೂ ಫರ್ನಿಚರ್ಸ್ ಕೂಡ ನಿಮ್ಮ ಶಾಲೆಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ಆಮೇಲೆ ಲ್ಯಾಬ್ ರೂಮ್ಗಳು, ಒಂದು ಲ್ಯಾಬ್ ರೂಮ್ ಮಾಡ್ತೀವಿ, ಟಾಯ್ಲೆಟ್ಗಳು ಮಾಡ್ತೀವಿ. ಲೇಡೀಸ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಟಾಯ್ಲೆಟ್ಗಳು ಕೂಡ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ಕಂಪ್ಯೂಟರ್ ರೂಮ್ ಮಾಡ್ತೀವಿ. ಪ್ರಸ್ತುತ 21ನೇ ಶತಮಾನದಲ್ಲಿ ನಮಗೆ ಕಂಪ್ಯೂಟರ್ ಅತ್ಯಂತ ಅಗತ್ಯವಾಗಿ. ನೀವು ಎಲ್ಲೋದ್ರೂ ಕೂಡ ಕಂಪ್ಯೂಟರ್ ಬರುತ್ತಾ ಅಂತ ಕೇಳ್ತೀವಿ. ಎಲ್ಲೋದ್ರೂ ನೀವು ಕಂಪ್ಯೂಟರ್ ಇಲ್ಲ ಅಂತಂದ್ರೆ ನೀವು ಡಿಗ್ರಿ ಮಾಡಿದ್ರಿ, ಯಾವ್ದು ಮಾಡಿದ್ರು ನಿಮಗೆ ಬೆಲೆನೇ ಇರಲ್ಲ. ಶಿಕ್ಷಣಕ್ಕೆ ಬೆಲೆನೇ ಇರಲ್ಲ ನಿಮಗೆ, ಎಷ್ಟೇ ಓದಿದ್ರು ಕೂಡ. ಆ ಒಂದು ಕಾರಣಕ್ಕೆ ನಾವು ಕಂಪ್ಯೂಟರ್ ಲ್ಯಾಬ್ ಕೂಡ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸ್ಟೋರ್ ರೂಮ್ ಮಾಡ್ತೀವಿ, ಡೈನಿಂಗ್ ಹಾಲ್ ಮಾಡ್ತೀವಿ. ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿ ಮುಂದಿನ ವರ್ಷದಲ್ಲಿ ನಿಮ್ಮೆಲ್ಲ ಸಹಕಾರದೊಂದಿಗೆ ಅದನ್ನ ಓಪನ್ ಮಾಡ್ತಕ್ಕಂಥದ್ದು ಕೂಡ ಮುಂದಿನ ವರ್ಷ ನೀವು ಏನು 100 ವರ್ಷಗಳನ್ನ ಕಳೆದಿದೆಯೋ ಅದಕ್ಕೆ ವಿಶೇಷವಾಗಿ ಈ ಒಂದು ಸವಲತ್ತನ್ನ ನಿಮ್ಮ ಊರಿಗೆ ನಾವು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಚಾಲುಕ್ಯ ಆಸ್ಪತ್ರೆ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ, ನಾವು ಸಹ ಆಸ್ಪತ್ರೆ ವತಿಯಿಂದ ಸುಗ್ಗನಪಾಳ್ಯ ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡುತ್ತಿದ್ದು, ಕಳೆದ 3 ವರ್ಷಗಳ ಹಿಂದೆ ಕೇವಲ 97 ಇದ್ದಂತಹ ವಿದ್ಯಾರ್ಥಿಗಳು ಇಂದು 220 ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಪಡೆಯುತ್ತಿರುವುದು ಅತ್ಯಂತ ಹೆಚ್ಚು ಸಂತೋಷ ನೀಡಿದೆ ಎಂದು ತಿಳಿಸಿದರು. ಪೂರೈಸಿದೆ ಅನ್ನೋದು ಒಂದು ಸಂತೋಷದ ವಿಷಯ. 100 ವರ್ಷ ಅಂದ್ರೆ ನೀವೇ ಲೆಕ್ಕ ಹಾಕ್ಬೋದು. ಸರಿಸುಮಾರು 3 ತಲೆಮಾರಿಗೆ ಈ ಭಾಗದ ಜನಗಳಿಗೆ ವಿದ್ಯೆಯನ್ನು ಕೊಟ್ಟಿದೆ, ಮಾರ್ಗದರ್ಶನವನ್ನು ನೀಡಿದೆ ಮತ್ತು ಇಲ್ಲಿ ಸ್ಥಳೀಯ ಅಭಿವೃದ್ಧಿಗೆ ಬಹಳ ಸಹಕಾರಿಯಾಗಿದೆ. ನಾವು ಮೂಲತಃ ಗುಬ್ಬಿ ತಾಲೂಕಿನವನ್ನೇ.
ಬೇರೆ ಕಡೆ ಓದ್ಕೊಂಡು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಇರ್ಬೇಕಾದ್ರೆ ಕೊರೋನಾ ಟೈಮಲ್ಲಿ ಅನಿವಾರ್ಯವಾಗಿ ಗುಬ್ಬಿಯಲ್ಲಿ ಚಾಲುಕ್ಯ ಆಸ್ಪತ್ರೆಯನ್ನು ಸ್ಥಾಪಿಸಿದ್ವಿ. ಅದಕ್ಕೆ ನಮ್ಮ ಸಹೋದರ ಸಮಾನರಾದಂಥ ವಾಸನವರು ಕೂಡ ಮುಖ್ಯ ಕಾರಣ. ಅವರ ಬೆಂಬಲವನ್ನು ನಾನು ಯಾವತ್ತೂ ಮರೆಯಲ್ಲ. ಆಸ್ಪತ್ರೆ ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಹಣ ಊರಿಗೆ ಇಷ್ಟಪಟ್ಟು ಬಂದಿದ್ದೀವೋ ಅಥವಾ ಸುಮ್ಮನೆ ಕಷ್ಟದಿಂದ ಬಂದಿದ್ದೀವೋ ಗೊತ್ತಿಲ್ಲ, ಏನಾದರೂ ಒಂದು ಮಾಡಬೇಕಣ್ಣ, ಊರಲ್ಲಿ ಏನಾದರೂ ಮಾಡಬೇಕು, ಒಂದು ಅವಕಾಶ ಮಾಡಿಕೊಡಿ, ಒಂದು ಯಾವುದಾದ್ರು ಒಂದು ಸರ್ಕಾರಿ ಶಾಲೆನ ದತ್ತು ಪಡ್ತೀನಿ ಅಂತ ಹೋಗಿ ಕೇಳಿದಾಗ ಭಾಳ ಸಂತೋಷದಿಂದ ಸುಗುನ್ಪಾಳ್ಯ ಶಾಲೆನ ನೀನು ದತ್ತು ತಗೋ ಅಂತ ಹೇಳಿ ಕಳಿಸಿದ್ರು. ನಮ್ಮ ಆಸ್ಪತ್ರೆ ಪರವಾಗಿ ಕಳೆದ 4 ವರ್ಷದಿಂದ ಗುಬ್ಬಿ ತಾಲೂಕಿನ ಸುಗುನ್ಪಾಳ್ಯ ಶಾಲೆಯನ್ನು ದತ್ತು ತಗೊಂಡು ಅಲ್ಲಿ ಆಂಗ್ಲ ಮಾಧ್ಯಮದ LKG ಮತ್ತು UKG ಪ್ರಾರಂಭಿಸಿದ್ದೀವಿ. ನಾವು ಆಸ್ಪತ್ರೆ ಪರವಾಗಿ ಆ ಶಾಲೆಯನ್ನು ದತ್ತು ತಗೊಂಡಾಗ 1ರಿಂದ 7ನೇ ಕ್ಲಾಸಲ್ಲಿ ಸುಮಾರು 97 ಮಕ್ಕಳಿದ್ರು. ಕಳೆದ 5-6 ವರ್ಷಗಳಿಂದ 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ ಬೆರಳೆಣಿಕೆ ಸಂಖ್ಯೆಯಲ್ಲಿ ದಾಖಲಾತಿ ಆಗ್ತಾಯಿತ್ತು. ನಾವು ಸಮಸ್ಯೆಯ ಮೂಲ ಹುಡುಕ್ತಾ ಗ್ರಾಮೀಣ ಭಾಗದಲ್ಲಿ ಇಂಗ್ಲೀಷ್ ಮಾಧ್ಯಮದ ಅವಶ್ಯಕತೆ ಇದೆ ಮತ್ತು ಒಂದು LKG UKG ಅವಶ್ಯಕತೆ ಇದೆ ಅಂತ ಹೇಳಿ BO ಸರ್ ಹತ್ರ ಮಾತಾಡಿದಾಗ LKGಗೆ ಪರ್ಮಿಷನ್ ಕೊಡ್ತಾರೆ. ಈ 4 ವರ್ಷದಲ್ಲಿ ಆ 97 ಇದ್ದಂಥ ಮಕ್ಕಳು ಆ ಶಾಲೆಯಲ್ಲಿ ನೀವು ನಂಬಲ್ಲ, ಇವತ್ತು 223 ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲಿ 3-4 ಅಡ್ಮಿಷನ್ ಆಗ್ತಿತ್ತು 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ, ಇವತ್ತು ಆವ್ರೇಜ್ ಆಗಿ 25ರಿಂದ 30 ಮಕ್ಕಳು ಪ್ರತಿ ವರ್ಷ ಹೊಸದಾಗಿ ಸೇರ್ಕೊಳ್ತಾ ಇದ್ದಾರೆ. ಇದ್ರದ್ದೆಲ್ಲ ಶ್ರೇಯವನ್ನು ನನಗೆ ಸಹಕಾರ ಕೊಟ್ಟಂಥ ನಮ್ಮ ಸೋದರ ಸಮಾನರಾದಂಥ ವಾಸಣ್ಣವ್ರಿಗೆ ಸಲ್ಲಿಸುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಹಿಂದುಳಿದ ಆಯೋಗದ ಮಾಜಿ ಸದಸ್ಯ ಯೋಗಾನಂದ ಕುಮಾರ್ ಮಾತನಾಡಿ, ನಮ್ಮೂರಿನ ಶಾಲೆಗೆ 100 ವರ್ಷ ತುಂಬಿರುವುದು. ಹಳೆಯ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಶತಮಾನೋತ್ಸವ ಆಚರಣೆ ಮಾಡುತ್ತಿದ್ದಾರೆ. ಖಂಡಿತವಾಗಿ ಇದು ಬೇರೆ ಶಾಲೆಗಳಿಗೆ ಮಾದರಿ ಹಾಗೂ ಆದರ್ಶವಾಗಿದೆ ಎಂದು ತಿಳಿಸಿದರು. ಇಲ್ಲಿನ ಮಕ್ಕಳನ್ನ ಏನಿವತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರ ತರಬೇತಿಯನ್ನ ಹೊಂದಿ ಅವ್ರಿಗೂ ಇವತ್ತು ಸಮಾಜದಲ್ಲಿ ಒಳ್ಳೆ ವಿದ್ಯೆ ಕಲಿಸುವ ಒಳ್ಳೆ ಒಂದು ಗುಣಮಟ್ಟವಾದ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ನಾನು ವಿದ್ಯಾರ್ಥಿ ಶಿಕ್ಷಕರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಶಾಲೆಯಲ್ಲಿ ನಮ್ಮನ್ನು ಎಲ್ಲರಿಗೂ ಓದಿಸಿ ತಿದ್ದಿಸಿ ಅನೇಕ ಜನ ಗುರುಗಳನ್ನು ನಾನು ಜ್ಞಾಪಿಸ್ಕೊಬೇಕಂತ ನನ್ನ ಕರ್ತವ್ಯ. ಇದೇ ಸಮಯದಲ್ಲಿ ತೆಂಗು ಮತ್ತು ನಾರು ಮಂಡಳಿ ಅಧ್ಯಕ್ಷ ಕಿಡಿಗಣ್ಣಪ್ಪ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು, ಶಿವಕುಮಾರ ಸ್ವಾಮಿ, ದಯಾನಂದ್, ಬಸವರಾಜು, ಉಮೇಶ್, ಯೋಗಾನಂದ ಕುಮಾರ್, ಕೆಂಪಣ್ಣ, ಮಮತಾ, ವಿಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಗುಬ್ಬಿ ತಾಲೂಕು. ದೂರವಾಣಿ 9611575513 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.